ಅಲ್ಲಿ ಅವರು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನು ಹೇಳ್ತಾ ಮುಂದಿನ ಆಸಕ್ತಿಕರ ವಿಚಾರಗಳ ಬಗ್ಗೆ ಗಮನ ಹಾಕೋಣ. ಆಂಧ್ರದವರ ಪಾಲಿಗೆ ಎಸ್ ಜಾನಕಿ ಆಂಧ್ರದವರು, ತಮಿಳುನಾಡಿನವರ ಪಾಲಿಗೆ ಜಾನಕಮ್ಮ ತಮಿಳುನಾಡಿನವರು, ಆದರೆ ಅಸಲಿಗೆ ಎಸ್ ಜಾನಕಿ ನಮ್ಮ ಕರ್ನಾಟಕದವರು. ಜಾನಕಿ ಅವರ ನಾಲಿಗೆ ಮೇಲೆ ಸರಸ್ವತಿ ಕುಳಿತಿದ್ಲು ಕಣ್ರಿ. ಜಾನಕಿ ಅವರ ನಾಲಿಗೆ ಮೇಲೆ ಸರಸ್ವತಿ ಅಕ್ಷರಶಃ ನರ್ತನ ಮಾಡ್ತಾ ಇದ್ಲು. ಅದೇ ಕಾರಣಕ್ಕೆ ಎಸ್ ಜಾನಕಿ ಅವರಿಗೆ ಯಶಸ್ಸು ಸಿಕ್ಕಿದೆ. ಇದು ಕಾಂತಳಿಕೆ ಗ್ರಾಮದ ಶೇಖರ್ ಪೂಜಾರಿ ಅವರ ಮಾತು. ಇದು ನಿಮ್ಮ ಅಶ್ವವೇಗ ನ್ಯೂಸ್ನ ಸೂಪರ್ ಡೂಪರ್ ಎಕ್ಸ್ಕ್ಲೂಸಿವ್ ಇನ್ಫಾರ್ಮೇಶನ್. ಎಸ್, ಬಹಳ ಆಸಕ್ತಿಕರ ವಿಚಾರ ಅಂತ ಹೇಳಿದರೆ ಇದು ಯಾವ ವಿಚಾರ, ನಾನು ಸ್ವಲ್ಪ ಹೆಮ್ಮೆಯಿಂದ ಖುಷಿಯಿಂದ ಆ ವಿಚಾರವನ್ನು ಹೇಳ್ತಾ ಇದ್ದೀನಿ. ಯಾರಿಗಿಷ್ಟ ಆಗಲ್ಲ? ಸಣ್ಣ ಮಗುವಿನಿಂದ ಹಿಡಿದು ವೃದ್ಧರವರೆಗೂ ಕೂಡ, ಗರ್ಭದಲ್ಲಿದ್ದಂಥ ಆ ಶಿಶುವಿನಿಂದ ಹಿಡಿದು ಅಂತ್ಯ ಸಂಸ್ಕಾರದವರೆಗೂ ಕೂಡ, ಡೆತ್ ಬೆಡ್ಡಲ್ಲಿರುವಂಥವರು ಕೂಡ, ಸ್ಮಶಾನಕ್ಕೆ ಹೋಗುವಂಥ ಆ ಪಾರ್ಥಿವ ಶರೀರಕ್ಕೂ ಕೂಡ ಎಸ್ ಜಾನಕಮ್ಮ ಅವರ ಧ್ವನಿ ಬೇಕು ರೀ. ಹಿಂಗಿರುವಾಗ ಹೆಮ್ಮೆಯಿಂದ ಹೇಳದೆ ಇದನ್ನು ಹೆಂಗ್ರಿ ಹೇಳೋಕ್ಕಾಗತ್ತೆ? ಆ ಖುಷಿ ಇದ್ದೇ ಇರುತ್ತೆ. ಎಸ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶೇಖರ್ ಪೂಜಾರಿ ಅವರು, ಕಾಂತಳಿಕೆಯ ಗ್ರಾಮಸ್ಥರು ಏನು ಹೇಳಿದರು? ವಾಟ್ ಈಸ್ ದ ಇಂಟ್ರೆಸ್ಟಿಂಗ್ ಥಿಂಗ್ ಹಿ ಹ್ಯಾಸ್ ಶೇರ್ಡ್? ಲೆಟ್ಸ್ ಹ್ಯಾವ್ ಅ ಲುಕ್. ಬಂದು ಇಲ್ಲಿಗೆ ಸಾಧಾರಣ ಒಂದು ಸ್ವಲ್ಪ ವರ್ಷ ಆಯಿತು. ಬಂದ ಮೇಲೆ ಮತ್ತೆ ಇಲ್ಲಿ ಗ್ರಾಮಸ್ಥರೆಲ್ಲ ಹೇಳ್ತಿದ್ರು ಜಾನಕಿ ಅಮ್ಮನ ಬಗ್ಗೆ ಎಲ್ಲ. ನನಗೆ ಸ್ವಲ್ಪ ಗೊತ್ತಿಲ್ಲ, ಜಾಸ್ತಿ ಏನು ಗೊತ್ತಿಲ್ಲ. ಅದೇ ಸಹ ನಾನು ಮುಂಚೆ ಚಿಕ್ಕಂದಿರಾಗ ನಾನು ಜಾನಕಿ ಅಮ್ಮನದೆಲ್ಲ ಸಾಂಗ್ ಎಲ್ಲ ಕೇಳ್ತಿದ್ದೆ. ಇಲ್ಲಿ ಬಂದ ಮೇಲೆ ಹೇಳಿದ್ರು, ಇವರು ಯಜಮಾನರು ಸಹ ಹೇಳಿದ್ರು, ಹೀಗೆ ಜಾನಕಮ್ಮ ನಮ್ಮ ಸಂಬಂಧಿಕರವರೇ ಹಾಗೆ ಅಂತ ಹೇಳಿದ್ರು. ಹೇಳುವಾಗ ತುಂಬಾ ಖುಷಿ ಆಯ್ತು. ಜಾನಕಿ ಅಮ್ಮರ ಹುಟ್ಟಿದ ಊರಿಗೆ ನಾನು ಬಂದೆಲ್ಲ ಅಂತ ತುಂಬಾ ಖುಷಿ ಆಯ್ತು. ಮತ್ತೆ ಏನಂದ್ರೆ ತುಳು ಸಾಂಗ್, ಕನ್ನಡ ಸಾಂಗ್ ಎಲ್ಲ ತುಂಬಾ ಆಡಿದ್ದಾರೆ. ಮತ್ತೆ ಈಗ ಹೇಳ್ತಾ ಇದ್ದಾರೆ ಆಂಧ್ರ ಚಾನೆಲ್ನವ್ರು ಹೇಳ್ತಾ ಇದ್ದಾರೆ ಅವ್ರು ಆಂಧ್ರ ಮೂಲದವರು ಅಂತ, ತಮಿಳ್ನವರು ಚಾನೆಲ್ನವ್ರು ಹೇಳ್ತಾರೆ ತಮಿಳ್ನವರು ಅಂತ. ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಎಷ್ಟು ಚಂದವಾಗಿ ತುಳು ಮತ್ತೆ ಕನ್ನಡವೆಲ್ಲ ಸಾಂಗ್ ಎಲ್ಲ ಆಡಿದ್ದಾರೆ. ಅದು ತಮಿಳ್ನವರಿಗಾಗ್ಲಿ ಆಂಧ್ರದವರಾಗ್ಲಿ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಡುವಾಗ ನನಗೆ ಸಹ ಭಾಷೆ ಗೊತ್ತುಂಟು, ತೆಲುಗು ಸಹ ಗೊತ್ತುಂಟು, ತಮಿಳು ಸಹ ಗೊತ್ತುಂಟು. ತಮಿಳ್ನವರು ಹೇಗೆ ಕನ್ನಡ ಮಾತಾಡ್ತಾರೆ, ಹೇಗೆ ಹಿಂದಿ ಮಾತಾಡ್ತಾರೆ, ಹೇಗೆ ಹಾಡು ಹೇಳ್ತಾರೆ ಸಹ ಗೊತ್ತುಂಟು. ಆದರೆ ತುಳುವಿನ ಆಗಿ ಅವರು ಎಷ್ಟು ಚಂದವಾಗಿ ಅವರು ತುಳು ಮತ್ತೆ ಕನ್ನಡ ಸಾಂಗ್ ಆಡಿದ್ದಾರೆ, ಅದನ್ನು ಕೇಳುವಾಗ ಮಾತ್ರ ನಮಗೆ ಗೊತ್ತಾಗ್ತದೆ. ನಾನೀಗ ಬಂದು ಇಲ್ಲಿಗೆ ಸಾಧಾರಣ ಒಂದು ಸ್ವಲ್ಪ ವರ್ಷ ಆಯ್ತು. ಬಂದ ಮೇಲೆ ಮತ್ತೆ ಇಲ್ಲಿ ಗ್ರಾಮಸ್ಥರೆಲ್ಲ ಹೇಳ್ತಿದ್ರು ಜಾನಕಿ ಅಮ್ಮನ ಬಗ್ಗೆ ಎಲ್ಲ. ನನಗೆ ಸ್ವಲ್ಪ ಗೊತ್ತಿಲ್ಲ, ಜಾಸ್ತಿ ಏನು ಗೊತ್ತಿಲ್ಲ. ಅದೇ ಸಹ ನಾನು ಮುಂಚೆ ಚಿಕ್ಕಂದಿರಾಗ ನಾನು ಜಾನಕಿ ಅಮ್ಮನದೆಲ್ಲ ಸಾಂಗ್ ಎಲ್ಲ ಕೇಳ್ತಿದ್ದೆ. ಇಲ್ಲಿ ಬಂದ ಮೇಲೆ ಹೇಳಿದ್ರು, ಇವರು ಯಜಮಾನರು ಸಹ ಹೇಳಿದ್ರು, ಹೀಗೆ ಜಾನಕಮ್ಮ ನಮ್ಮ ಸಂಬಂಧಿಕರವರೇ ಹಾಗೆ ಅಂತ ಹೇಳಿದ್ರು. ಹೇಳುವಾಗ ತುಂಬಾ ಖುಷಿ ಆಯ್ತು. ಜಾನಕಿ ಅಮ್ಮರ ಹುಟ್ಟಿದ ಊರಿಗೆ ನಾನು ಬಂದೆಲ್ಲ ಅಂತ ತುಂಬಾ ಖುಷಿ ಆಯ್ತು. ಮತ್ತೆ ಏನಂದ್ರೆ ತುಳು ಸಾಂಗ್, ಕನ್ನಡ ಸಾಂಗ್ ಎಲ್ಲ ತುಂಬಾ ಆಡಿದ್ದಾರೆ. ಮತ್ತೆ ಈಗ ಹೇಳ್ತಾ ಇದ್ದಾರೆ ಆಂಧ್ರ ಚಾನೆಲ್ನವ್ರು ಹೇಳ್ತಾ ಇದ್ದಾರೆ ಅವ್ರು ಆಂಧ್ರ ಮೂಲದವರು ಅಂತ, ತಮಿಳ್ನವರು ಚಾನೆಲ್ನವ್ರು ಹೇಳ್ತಾರೆ ತಮಿಳ್ನವರು ಅಂತ. ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ಎಷ್ಟು ಚಂದವಾಗಿ ತುಳು ಮತ್ತೆ ಕನ್ನಡವೆಲ್ಲ ಸಾಂಗ್ ಎಲ್ಲ ಆಡಿದ್ದಾರೆ. ಅದು ತಮಿಳ್ನವರಿಗಾಗ್ಲಿ ಆಂಧ್ರದವರಾಗ್ಲಿ ಆಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಡುವಾಗ ನನಗೆ ಸಹ ಭಾಷೆ ಗೊತ್ತುಂಟು, ತೆಲುಗು ಸಹ ಗೊತ್ತುಂಟು, ತಮಿಳು ಸಹ ಗೊತ್ತುಂಟು. ತಮಿಳ್ನವರು ಹೇಗೆ ಕನ್ನಡ ಮಾತಾಡ್ತಾರೆ, ಹೇಗೆ ಹಿಂದಿ ಮಾತಾಡ್ತಾರೆ, ಹೇಗೆ ಹಾಡು ಹೇಳ್ತಾರೆ ಸಹ ಗೊತ್ತುಂಟು. ಆದರೆ ತುಳುವಿನ ಆಗಿ ಅವರು ಎಷ್ಟು ಚಂದವಾಗಿ ಅವರು ತುಳು ಮತ್ತೆ ಕನ್ನಡ ಸಾಂಗ್ ಆಡಿದ್ದಾರೆ, ಅದನ್ನು ಕೇಳುವಾಗ ಮಾತ್ರ ನಮಗೆ ಗೊತ್ತಾಗ್ತದೆ ಅಲ್ವಾ? ನೋಡಿ, ಇಲ್ಲಿ ಶೇಖರ್ ಪೂಜಾರಿ ಅವರು ಮಾತನಾಡ್ತಾ ಇರುವಾಗ ಎಷ್ಟು ಒಳ್ಳೊಳ್ಳೆ ಲಾಜಿಕ್ಗಳನ್ನು ಕೊಡ್ತಾಯಿದ್ರು. ಇವರು ನಮ್ಮ ಊರಿನವರೇ ಅಂತ ಹೇಳೋದಕ್ಕೆ ಎಷ್ಟು ಸೊಗಸಾದಂಥ ಒಂದು ಅನಾಲಜಿ ನೀಡಿದರು. ಬೇರೆ ಭಾಷೆಯವರು ಯಾವ ರೀತಿ ನಮ್ಮ ಭಾಷೆಯನ್ನು ಹೇಳ್ತಾರೆ ಅಥವಾ ಮಾತಾಡ್ತಾರೆ, ಓಕೆ, ನೀವು ಗಮನಿಸ್ಬೋದು. ಯಾವುದೇ ಮಾತೃಭಾಷೆ ಬೇರೆ ಇರುವಂಥ ಒಬ್ಬ ಗಾಯಕ ಅಥವಾ ಬೇರೆ ರಾಜ್ಯದ ಗಾಯಕ ಸ್ವಲ್ಪ ಕಂಡುಹಿಡಿಬೋದು ಅವರನ್ನು, ಹಾಡಿನಲ್ಲಿ ಆ ಒಂದು ಉಚ್ಚಾರಣೆಯಲ್ಲಿ ಕಂಡುಹಿಡಿಬೋದು. ಆದರೆ ಎಸ್ ಜಾನಕಮ್ಮ ಅವರನ್ನು ಏನಾದರೂ ಕಂಡುಹಿಡಿಯೋಕ್ಕೆ ಸಾಧ್ಯ ಆಗ್ತಾಯಿತ್ತಾ? ಲೋಪದೋಷ ಹುಡುಕಕ್ಕಾಗ್ತಾಯಿತ್ತಾ? ಇವ್ರು ಯಾಕೋ ನಮ್ಮ ಭಾಷೆ ಥರ ಮಾತಾಡ್ತಾ ಇಲ್ಲ ಅಂತ ಏನಾದರೂ ಹೇಳೋಕ್ಕೆ ಸಾಧ್ಯ ಆಗ್ತಾಯಿತ್ತಾ? ಕನ್ನಡ ಆಯಿತು, ಆದರೆ ತುಳು ಭಾಷೆಯ ಬಗ್ಗೆ ಕೂಡ ಅವ್ರು ಮಾತನಾಡಿದ್ದಾರೆ. ಅವ್ರಿಗೆ ಅವ್ರದ್ದೇ ಆದಂಥ ಒಂದು ಅಸ್ಮಿತೆ, ಹೆಮ್ಮೆ ಇರುವಾಗ ತುಳುನಾಡಿನವ್ರು ಇವರು ಅಂತ ಹೇಳ್ತಾ ಇದ್ದಾರೆ. ಶೇಖರ್ ಪೂಜಾರಿ ಅವರಿರ್ಬೋದು, ವಿಕ್ರಮ್ ಶೆಟ್ಟಿ ಅವರಿರ್ಬೋದು, ಮಲ್ಲಿಕಾ ಅವರು ಮಾತಾಡಿರೋದಿರ್ಬೋದು, ಎಲ್ಲರಲ್ಲೂ ಕೂಡ
ಸತ್ಯಕ್ಕೆ ತುಂಬ ಹತ್ತಿರ ಅನ್ನೋದಕ್ಕಿಂತ ಹೆಚ್ಚಾಗಿ ಸತ್ಯವನ್ನೇ ನಾವು ಹೇಳ್ತಾ ಇದ್ದೀವಿ ಅನ್ನುವ ರೀತಿಯಲ್ಲಿ ಅವ್ರು ಮಾತನಾಡ್ತಾ ಇದ್ದಾರೆ. ಹಾಗಾಗಿ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ, ಇದು ಬರೀ ಅಶ್ವವೇಗ ನ್ಯೂಸ್, ಅವ್ರದ್ದು ಹಿಂಗಿದೆ ಅಂತ ನಿಮ್ಗೆ ಹೇಳ್ತಾ ಇಲ್ಲ. ಅಲ್ಲಿ ಏನು ಕಾಣ್ತಾ ಇದೆ ಸದ್ಯಕ್ಕೆ ಅದನ್ನು ನಾವು ನಿಮ್ಮ ಮುಂದೆ ಪದೇ ಪದೇ ಹೇಳಿ ಆ ಒಂದು ಅಶ್ಯೂರೆನ್ಸ್ನ ನಿಮಗೆ ಕೊಟ್ಬಿಟ್ಟು ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ.